ಇವತ್ತವ್ರಿಗೆಲ್ಲ ನೆನ್ಸ್ಕೋಬೇಕು ನಾವು ಹಳೇದನ್ನ ಮೆಲ್ಕ್ ಹಾಕಿದ್ರೇ ನಾವು ಬದುಕಕ್ಕೆ ಸಾಧ್ಯ. ನಮ್ಮ ಟ್ರೆಡಿಷನಲ್ ಮಾತುಗಳು ಬಾರಪ್ಪ ರುಬ್ಬಪ್ಪ ಕೊಡಪ್ಪ ನೋಡಪ್ಪ. ನಾನು ಹೋಟ್ಲು ಮಾಡೋವಾಗ ನನಗೆ ಭಯ ಆಗ್ತಾ ಇದೆ. ನನ್ನ ಅನ್ನದಾತರವರು ಎಲ್ಲಾದ ಪ್ರೀತಿ ವಿಶ್ವಾಸ ಯಾವತ್ತೂ ಚಿರಾಯೋಗಿರ್ಬೇಕು. ಗೊತ್ತಿದೆ, ಸಾಕಷ್ಟು ಫೇಮಸ್ ಆಗಿದ್ದೀರಿ, ಗೊತ್ತಾಗ್ತಿದೆ. ಏನ್ ಅನ್ಸುತ್ತೆ ಸರ್ ಮುಂಚೆ ಚಂದ್ರಗೂ ಈ ಚಂದ್ರಗೂ? ನಾನು 32 ವರ್ಷ ಆಯಿತು. ನಾನು ಅದಕ್ಕಿಂತ ಹಿಂದೆ ಸಿನಿಮಾದಲ್ಲಿದ್ದೆ, ಮೇಕಪ್ ಮ್ಯಾನ್ ಆಗಿದ್ದೆ. ನಾವು ಒಂದು ಫುಟ್ಪಾತಿಂದ ಸಣ್ಣದಾಗಿ ಶಿವಾನಂದ ಸರ್ಕಲಲ್ಲೇ ಹೋಟ್ಲ್ ಮಾಡಿದ್ವಿ. ಏನೋ ಚೆನ್ನಾಗಿ ನಡೀತಾ ಇತ್ತು. ಈಗ ಸೋಷಿಯಲ್ ಮೀಡಿಯಾ ಬಂದಿದೆ. ಒನ್ ಮೋರ್ ಅಂದು ನಾನು 100 ಅಡುಗೆಯಲ್ಲಿ ಇದೇ ಥರ ರಾಹುಲ್ಲ ರುಬ್ ಕೊಡಪ್ಪ, ರಾಹುಲ್ಲ ಇದು ಮಾಡಪ್ಪ, ರಾಹುಲ್ಲ ಅದು ಕೊಡಪ್ಪ ಅಂತ ಕೇಳಿ ಚೆನ್ನಾಗಿತ್ತು. ಈಗ ನೋಡ್ತಾ ಇದ್ದೀನಿ ಒಂದು 25 ದಿನದಿಂದ ಏನಿದು ಟ್ರೆಂಡು, ದಿನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೊಡ್ತಾ ಇದ್ದಾರೆ, ನಮ್ಮನ್ನು ಬೂಸ್ಟ್ ಮಾಡ್ತಾ ಇದ್ದಾರೆ. ಇದು ಯಾವುದು ಜನ್ಮದ ಪುಣ್ಯನೋ ಇಲ್ಲ ನಾನು ಯಾವ ತಂದೆ ತಾಯಿ ಹೋಟೆಲ್ ಹುಟ್ಟಿದ್ದೀನೋ ಆ ತಂದೆ ತಾಯಿ ಪ್ರೀತಿ, ನಮ್ಮ ಯಜಮಾನ್ರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿಯಿಂದ ನೀವೇನು ಹೇಳಿದ್ರು ನಾನು ಕೇಳ್ತೀನಿ, ನೀವೇನು ಹೇಳಿದ್ರು ನಾನು ಮಾಡಿಕೊಡ್ತೀನಿ. ನನ್ನ ಕೈಯಲ್ಲಿ ಕಲ್ತಿರೋ ವಿದ್ಯೆ ನಮ್ಮ ತಾಯಿ ತೋರಿಸ್ಕೊಟ್ರು. ನಾನು ಇವತ್ತು 100 ಜನಕ್ಕೆ ಅಡುಗೆ ಕಲಿಸಿದ್ದೀನಿ. ನನ್ನಲ್ಲೂ ನನ್ನ ಮಕ್ಕಳೆಲ್ಲ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲ ನನ್ನ ಮಕ್ಕಳಿದ್ದಂಗೆ. ಅವರೆಲ್ಲ ಅದರಲ್ಲೊಬ್ಬ ರಾಹುಲ, ಅದರಲ್ಲೊಬ್ಬ ಸ್ವಾಮಿ, ಅದರಲ್ಲೊಬ್ಬ ಪರಮೇಶ, ಅದರಲ್ಲೊಬ್ಬ ಮಂಜ. ಆ ಮಂಜ ಅನ್ನೋನ್ನ ನನ್ನ ಜೀವಮಾನದಲ್ಲಿ ಮರೆಯಲ್ಲ. ಆಮೇಲೆ ನಾನು ಹೋಟ್ಲು ಮಾಡೋವಾಗ ನನಗೆ ನನ್ನ ಅಕ್ಕಪಕ್ಕ ಮನೆಯಲ್ಲಿರೋ ಹುಡುಗರುಗಳು, ಅವಾಗೆಲ್ಲ ಯಂಗ್ಸ್ಟರ್ಸು, ನಮಗೆಲ್ಲ 19-20 ವರ್ಷ, ಆ ಕಾಲದಲ್ಲಿ ಹುಡುಗರೆಲ್ಲ ನನಗೆ ಹೆಲ್ಪ್ ಮಾಡಿದ್ದು. ಇವತ್ತು ಅದೆಲ್ಲ ಅದಕ್ಕೂ ಅವ್ರದೆಲ್ಲ ಒಂದೊಂದು ಹನಿ ಇದೆ. ನಾವೇನು ಉದ್ಧಾರ ಆಗಿದ್ದೀವಿ. ಇವತ್ತು ಅವ್ರಿಗೆಲ್ಲ ನೆನ್ಸ್ಕೋಬೇಕು ನಾವು ಹಳೇದನ್ನ ಮೆಲ್ಕ್ ಹಾಕಿದ್ರೇ ನಾವು ಬದುಕಕ್ಕೆ ಸಾಧ್ಯ. ಆ ದುರಾಂಕಾರ ಬಿಟ್ಟರೆ ಯಾವುದು ನಡೆಯಲ್ಲ. ಈಗ ಯಾರಿಗೇ ಆಗಲಿ ಇವತ್ತು ನೀವು ಮಾಡಿದ್ದೀರಾ, ಹೈಕ್ ಮಾಡಿದ್ದೀರಾ, ನಮ್ಮ ಬಗ್ಗೆ ಒಳ್ಳೊಳ್ಳೆ ಅಭಿಪ್ರಾಯಗಳು ಹೇಳಿದ್ದೀರಾ, ರಾಹುಲ್ನ ಹೈಕ್ ಮಾಡಿದ್ದೀರಾ, ರಾಹುಲ್ ಅಂತ. ನನಗೂ ಅಂಥ ಟೈಮಲ್ಲಿ ಒಳ್ಳೆ ಟೈಮಲ್ಲಿ ಅವ್ನು ಹೆಲ್ಪಿಗೆ ಸಿಗ್ದ ಅಂತ ಒಳ್ಳೆ ಹೆಲ್ಪರ್ನ ನಾವು ಹಂಗೆ ಕರೆದು ಕಾಮನ್. ಇವಾಗ ನೀವು ಸಿಗ್ತೀರಾ, ನೀವು ರೆಗ್ಯುಲರಾಗಿ ಮಾತಾಡ್ತಿದ್ರೆ ನಿಮ್ಮ ಹತ್ರ ನಾನು ನಿಮ್ಮ ಹೆಸರು ಕರಿಬೇಕಾಗತ್ತೆ, ಏನೋ ಒಂದು ಪ್ರೀತಿಯಿಂದ ಆಮೇಲೆ ನಮ್ದೆಲ್ಲ ಶೂಟಿಂಗ್ ಎಲ್ಲ ರಾತ್ರಿ 11 ಗಂಟೆ 12 ಗಂಟೆ ಮೇಲೆ ಆಗ್ತಾ ಇತ್ತು. ಅವಾಗ ನಾವು ಏನೋ ಒಂದು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಅದು ನಿದ್ದೆ ಬರಲ್ಲ, ಅದು ಸಂತೃಪ್ತವಾಗಿ ಕೆಲಸ ಮಾಡ್ಬೋದಾಗತ್ತೆ. ಸಂತೋಷವಾಗಿದ್ದಾಗ ಏನಾಗುತ್ತೆ, ಈ ಥರ ಎಲ್ಲ ನಮ್ಮ ಟ್ರೆಡಿಷನಲ್ ಮಾತುಗಳು ಬಾರಪ್ಪ ರುಬ್ಬಪ್ಪ ಕೊಡಪ್ಪ ನೋಡಪ್ಪ ಇವೆಲ್ಲ ಹೇಳಿದಿಂದ ಜನ ಇದನ್ನು ತುಂಬ ಒಳ್ಳೆ ರೀತಿಯಲ್ಲಿ ತೊಗೊಂಡಿದ್ದಾರೆ. ಇದು ತೊಗೊಂಡು ಆ ಪ್ರೀತಿಯಿಂದ ನಮ್ಮನ್ನು ಇಷ್ಟೆಲ್ಲ ನೀವು ಹೈಕ್ ಮಾಡಿದ್ದೀರಾ. ನಮಗೂ ಜನ ತುಂಬ ಬರ್ತಾ ಇದ್ದಾರೆ. ಸೊ ಬೆಳ್ಳುಳ್ಳಿ ಕಬಾಬ್ ಅಂತ ಇದ್ದಾರೆ. ಆ ಬೆಳ್ಳುಳ್ಳಿ ಕಬಾಬ್ ಮಾಡಿದ್ದೆ ತಮಾಷೆಯಿಂದ. ಅದು ಮಾಡಿ 1 ವರ್ಷ 3 ತಿಂಗಳಾಯ್ತು. ಇವತ್ತು ಈ ಬೆಳ್ಳುಳ್ಳಿ ಕಬಾಬ್ ಈ ಮಟ್ಟಕ್ಕೆ ರೀಚ್ ಆಗ್ತಾ ಇದೆಯಾ, ನನಗೆ ಭಯ ಆಗ್ತಾ ಇದೆ. ನಾನು 32 ವರ್ಷದಿಂದ ನೀವು ಯಾರನ್ನ ಕೇಳ್ಬೋದು, ಯಾವ ವ್ಯಕ್ತಿನ ಮಾತಾಡಿಸ್ಬೋದು, ಚಂದ್ರು ಸೂಪರ್, ಚಂದ್ರು ಮಾತು ಸೂಪರ್, ಚಂದ್ರು ಅಡಿಗೆ ಸೂಪರ್ ಅಂತ ಇದ್ರು. ಎಲ್ಲಿ ಇವಾಗ ಭಯ ಆಗ್ತಾ ಇದೆ. ಜನ ಜಾಸ್ತಿ ಬರ್ತಾರೆ, ಕ್ವಾಲಿಟಿ ಕೊಡಬೇಕು, ಜನ ಫೋಟೋ ಕೇಳ್ತಾರೆ, ಕೊಡಬೇಕು. ನಾವು ಸಹನೆ ರೀತಿಯಿಂದ ಇರಬೇಕು. ನಮ್ಗೆ ಆ ಮನೇಲಿ ಕಲ್ಸ್ಕೊಟ್ಬಿಟ್ಟಿದ್ದಾರೆ. ಆ ಸಹನೆ ಏನು, ಆ ಬಂದಾಗ ಯಾವ ಥರ ಇರಬೇಕು, ಆ ಬುದ್ಧಿ ಏನಿಂತ ಅದನ್ನ ಅಲ್ಲಿ ಕಲಿಸಿದ್ದಾರೆ. ಅದನ್ನು ನಾವು ರೂಢೀಕರಿಸ್ಕೊಂಡಿದ್ದೀವಿ, ಬದುಕ್ತಾ ಇದ್ದೀವಿ. ರುಚಿ ಕೊಡಬೇಕು ಅಂದಾಗ ನಾವು ಅಷ್ಟು ಜನ ಬಂದಾಗ ಮಾಡೋಕ್ಕೆ ಕಷ್ಟ. ಸ್ವಲ್ಪ ದಿನಗಳಿಗೆ ಬಿಟ್ಟು ಬನ್ನಿ, ಪ್ರೀತಿಯಿಂದ ಬನ್ನಿ. ನಿಮಗೂ ಊಟ ಕೊಟ್ವಾ, ಖುಷಿ ತಿಂದ್ರ, ನಾನು ಮಾತಾಡಿದ್ನ, ನನ್ನ ಜೊತೆ ಸೆಲ್ಫಿ ತೊಗೊಳೋದ್ರ ಜೊತೆಗೆ ವಿಡಿಯೋ ಕೇಳ್ತಾರೆ, ಒನ್ ಮೋರ್ ಅಂತಾರೆ. ನಾನು ಎಲ್ಲದಕ್ಕೂ ಸ್ಪಂದನೆ ಮಾಡ್ತೀನಿ. ನೀವು ಸ್ವಲ್ಪ ಕೋಪ್ರೇಷನ್ ಮಾಡಿ. ಬೆಳಿಗ್ಗೆ ಹೊತ್ತು 10ರಿಂದ 1 ಗಂಟೆವರೆಗೂ ಬನ್ನಿ. 1 ಗಂಟೆ ಮೇಲೆ ಜನ ನಮ್ಮ ಪಾಪ ಇಲ್ಲಿ ನಮಗೆ ರೆಗ್ಯುಲರಾಗಿ ಒಂದು 30-32 ವರ್ಷದಿಂದ ಕಸ್ಟಮರ್ ಬರ್ತಾರೆ. ಅವರು ಫೀಲ್ ಆಗಬಾರ್ದು, ನೀವು ಫೀಲ್ ಆಗಬಾರ್ದು. ಅದಕ್ಕಿಂತ ನಿಮ್ಮ ಫ್ಯಾಮಿಲಿಗೆ ಬರ್ತೀರಾ, ಖುಷಿಯಾಗಿ ಬನ್ನಿ. 10ರಿಂದ 1 ಗಂಟೆ, 6:30ಯಿಂದ 11 ಗಂಟೆ ಖುಷಿಯಾಗಿ ಬನ್ನಿ. ಜನ ಕಮ್ಮಿ ಇರ್ತಾರೆ. ಇದು ಆಫೀಸ್ ಏರಿಯಾ. ನಾನು 32 ವರ್ಷದಿಂದ ಶಿವಾನಂದ ಸರ್ಕಲಲ್ಲೇ ಇದ್ದೀನಿ. ಯಾಕಂದರೆ ನನ್ನ ಅನ್ನದಾತರವರು ಅವ್ರಿಗೆ ಅನ್ನ ಕೊಟ್ಟಿದ್ದಾರೆ, ನಂಗೆ ಪ್ರೀತಿ ತೋರಿಸಿದ್ದಾರೆ. ನೀವೆಲ್ಲ ತೋರಿಸ್ತಾ ಇದ್ದೀರಾ. ಇವಾಗ ಸ್ವಲ್ಪ ಜನ ಜಾಸ್ತಿ ಬರ್ತಾ ಇದ್ದಾರೆ. ಸ್ವಲ್ಪ ನೋಡಿಕೊಂಡು ನನಗೊಂದು ಕರೆ ಮಾಡಿ ಬನ್ನಿ, ನಿಮ್ಗಂತ ಟೇಬಲ್ ಬುಕ್ ಮಾಡಿ ಇಕ್ತೀನಿ. ನಿಮಗೆ ಬೇಜಾರು ಮಾಡಿ ನಾನು ಕಳಿಸ್ಬಾರ್ದು. ಎಲ್ಲಾದ ಪ್ರೀತಿ ವಿಶ್ವಾಸ ಯಾವತ್ತೂ ಚಿರಾಯೋಗಿರಬೇಕು. ಕ್ವಾಲಿಟಿನೂ ಕೊಡಬೇಕು, ನಿಮ್ಮನ್ನು ರೆಸ್ಪೆಕ್ಟ್ ಕೊಡಬೇಕು, ನಿಮ್ಮನ್ನು ಮಾತಾಡಿಸ್ಬೇಕು. ನಿಮ್ಮ ಜೊತೆ ಚೆನ್ನಾಗಿದ್ರೆ ನಾವು ಬದುಕ್ಬೋದು, ಇಲ್ಲಾಂದರೆ ಕಷ್ಟ ಆಗುತ್ತೆ. ನಿಮ್ಮೆಲ್ಲ ಪ್ರೀತಿ ಬೇಕು. ಇವತ್ತು ರಾಹುಲ್ ಲೈಕ್ ಮಾಡಿದ್ದೀರಾ, ನಾನು ರಾಹುಲ್ ರುಬ್ಬಪ್ಪ ರಾಹುಲ್, ಅಲ್ಲಾಡ್ಸಪ್ಪ ರಾಹುಲ್, ಎಲ್ಲದಕ್ಕೂ ರಾಹುಲ ಅಂತೇಳಿ ಒಂದು 70 ಅಡುಗೆ ಮಾಡಿದ್ದೀನಿ ಕಲ್ಲರ್ ಟಾಕೀಸಲ್ಲಿ. ಇದೇ ಥರ ರಸಮ್ ಮಾಡಿದೆ, ಫಟಾಫಟ್ ರಸ, ಅದು ಹೈಕ್ ಆಗಿತ್ತು. ಬೆಳ್ಳುಳ್ಳಿ ಕಬಾಬು ತುಂಬ ಹೈಕ್ ಆಗಿತ್ತು.
ಸೊ ನಮ್ಗೆ ಇವಾಗ ಇದೇನೋ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬೊಬ್ಬರು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡ್ಬಿಟ್ರು, ಸೊ ಇನ್ನೊಂದು ಬಗ್ಗೆ ಮಾತಾಡಿದ್ದಾರೆ. ಸೊ ಇದೆಲ್ಲ ಏನಾಗ್ತಿದೆ, ಈಗಂತೂ ಆ ಹುಡುಗ ಹಾಡಾಡ್ದ, ಆ ಡ್ಯಾನ್ಸ್ ಯಾವುದೋ ಮಟ್ಟಿಗೆ ತೊಗೊಂಡೋಯ್ತು. ನಾನು ಸುಮಾರು ಒಂದು ಅಮೇರಿಕನ್ ಒಂದು ಲೇಡಿ ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ, ಆ ಮಗು ಬೆಳ್ಳುಳ್ಳಿ ಕಬ್ಬ ಮಾಡೋದ, ರಸ ಮಾಡೋದೆಲ್ಲ ತೋರಿಸಿದ್ದಾರೆ. ಇದೆಲ್ಲ ನೋಡಿದಾಗ ನಾವು ಮಾಡಿದ್ದನ್ನ ಇಷ್ಟು ಜನ ತೊಗೊಂಡಿದ್ದಾರಲ್ಲ, ಹೌದು, ಖುಷಿ ತರುತ್ತೆ. ಕರೆಕ್ಟ್. ಇದು ತುಂಬ ಹೆಮ್ಮೆ ಇದೆ, ತುಂಬ ಪ್ರೀತಿ ಇದೆ. ನನಗೆ ಎಲ್ಲ ಕಡೆಯಿಂದ ಫೋನ್ ಬರುತ್ತೆ, ಎಲ್ಲ ಕಡೆಯಿಂದ ಮಾತಾಡ್ತಾರೆ. ನನ್ನ ಹೋಟ್ಲಿಗೆ ಬಂದಾಗ ಪ್ರತಿಯೊಬ್ಬರು ಏನು ಒಂದು ಮನೆಯವ್ರ ಥರ ತಮ್ಮನ್ನು ಟ್ರೀಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಎಂದೂ ಚಿರಾಯು.